ಕಳಪೆ ಆಹಾರ ಆಯಿತು, ಈಗ ಔಷಧಿಗಳ ಸರದಿ. ಮೆಡಿಕಲ್ ಶಾಪ್ಗಳಲ್ಲೂ ಸಿಗುವಂತಹ ಔಷಧಿಗಳು ಎಷ್ಟು ಸೇಫ್? ನಕಲಿ ಔಷಧಿಯನ್ನೇ ಮರು ಪ್ಯಾಕಿಂಗ್ ಮಾಡಿ ಮಾರ್ತಾ ಇದ್ದಂತಹ ಬೃಹತ್ ಜಾಲ ಪತ್ತೆಯಾಗಿದೆ. ಬರೋಬ್ಬರಿ 6 ಕೋಟಿ ರೂಪಾಯಿಗೂ ಹೆಚ್ಚು ಮೌಲ್ಯದ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ನಕಲಿ ಔಷಧಿ ಮರು ಪ್ಯಾಕಿಂಗ್ ಮಾಡ್ತಾ ಇದ್ದಂತಹ ಬೃಹತ್ ಜಾಲ ಇದೆ. ಬೆಂಗಳೂರಿನ ದಕ್ಷಿಣ ತಾಲೂಕಿನಲ್ಲಿ ಅತಿ ದೊಡ್ಡ ರೇಟ್. ದೊಡ್ಡೇರಿ ಬಳಿ ಸಿಕೆ ತಾಂಡ್ಯದಲ್ಲಾದಂತಹ ಕಾರ್ಯಾಚರಣೆ. ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆ ದಾಳಿ ಮಾಡಿದೆ. ಪೊಲೀಸರ ಜೊತೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ಜಂಟಿ ದಾಳಿ ಮಾಡಿದರು. ಆರೋಗ್ಯ ಇಲಾಖೆಯನ್ನೇ ಬೆಚ್ಚಿ ಬೀಳಿಸಿದೆ ಈ ನಕಲಿ ಔಷಧಿ ಜಾಲ. ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತಹ ಔಷಧಿಗಳು ಕೂಡ ಸೇಫ್ ಇಲ್ಲ ಅಂತಂದ್ರೆ ಜನ ಹೋಗೋದಿಲ್ಲ. ಔಷಧಿಗಳಲ್ಲೂ ಕೂಡ ಕಳಪೆ ಹೇಗೆ ಅಂತ ನೋಡ್ತಾ ಹೋದ್ರೆ ಈ ನಕಲಿ ಔಷಧಿಯನ್ನ ಮರು ಪ್ಯಾಕಿಂಗ್ ಮಾಡೋದು. ಪ್ಯಾಕಿಂಗ್ ನೋಡಿದ್ರೆ ಗೊತ್ತೇ ಆಗಲ್ಲ. ಮೆಡಿಕಲ್ ಸ್ಟೋರ್ನವರೆಗೂ ಹಾಗಿದ್ರೆ ಗೊತ್ತಾಗಲ್ವಾ ಅವರನ್ನು ಕೂಡ ಯಾಮಾರಿಸಲಾಗ್ತಾ ಇದೆಯಾ ಅಥವಾ ಅವರ ಪಾತ್ರ ಇದೆಯಾ? ಒಟ್ಟಾರೆ ಇದೊಂದು ದೊಡ್ಡ ಬೃಹತ್ ಜಾಲ. ನಕಲಿ ಔಷಧಿಯನ್ನ ಮರು ಪ್ಯಾಕಿಂಗ್ ಮಾಡಿ ಹಂಚ್ತಾ ಇದ್ದಂತಹ ಜಾಲ ಇದು. 6 ಕೋಟಿ ರೂಪಾಯಿಗೂ ಹೆಚ್ಚಿನ ಮೌಲ್ಯದ ವಸ್ತುಗಳು ಇವರ ಬಳಿ ಪತ್ತೆಯಾಗಿದೆ, ವಶಕ್ಕೆ ಪಡೆಯಲಾಗಿದೆ. ಇಲಾಖೆಯೇ ನಿಜಕ್ಕೂ ಬೆಚ್ಚಿ ಬಿದ್ದಿದೆ. ನಮ್ಮ ಪ್ರತಿನಿಧಿ ಪ್ರಶಾಂತ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ ನೋಡಿ. ನಕಲಿ ಔಷಧಿಗಳನ್ನ ತಯಾರಿಸಿದಂತ ಅಡ್ಡದ ಬಳಿ ನಾನಿದ್ದೀನಿ. ನೀವು ಕೂಡ ದೃಶ್ಯದಲ್ಲಿ ನೋಡಬಹುದು. ಈ ಒಂದು ಸ್ಥಳ ಏನು ಕಾಣಿಸ್ತಾ ಇದೆ, ಇದು ಬೆಂಗಳೂರು ದಕ್ಷಿಣ ತಾಲೂಕಿನ ದೊಡ್ಡೇರಿ ಗ್ರಾಮದ ಬಳಿ ಇರುವಂತಹ ಒಂದು ಫಾರ್ಮ್ ಹೌಸ್. ಸ್ಥಳೀಯರಿಗೆ ಸೇರಿರುವಂತಹ ಫಾರ್ಮ್ ಹೌಸ್ ಅನ್ನ ಬೆಂಗಳೂರು ಮೂಲದ ವ್ಯಕ್ತಿಯೊಬ್ಬರು ಅಂದ್ರೆ ಚೇತನ್ ಅಂತ ಆರೋಪಿ, ಆತ ಇದನ್ನ ಲೀಸ್ಗೆ ಪಡ್ಕೊಂಡು ಇಲ್ಲಿ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂತದ್ದು ಬೆಳಕಿಗೆ ಬರುತ್ತೆ. ಬಹಳ ಪ್ರಮುಖವಾಗಿ ಹೊರದೇಶದ ಪ್ರತಿಷ್ಠಿತ ಕಂಪನಿಯ ಹೆಸರಿನಲ್ಲಿ ನಕಲಿ ಅಂದ್ರೆ ಅಲ್ಲಿನ ಸ್ಟಿಕ್ಕರ್ಗಳನ್ನ ಅಂಟಿಸಿ ಮಾರಾಟ ಮಾಡ್ತಾ ಇದ್ರು. ಸುಮಾರು 600 ಬೆಲೆಯ ಔಷಧಿಗೆ 6,000ದಿಂದ 7,000ವರೆಗೂ ಸ್ಟಿಕ್ಕರ್ ಅನ್ನು ಅಂಟಿಸಿ ಮಾರಾಟ ಮಾಡ್ತಿದ್ರು. ಈ ಒಂದು ಔಷಧಿಯನ್ನ ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ, ಅದರಲ್ಲೂ ಕೂಡ ಹೈ ಡೋಸ್ ಆಂಟಿಬಯೋಟಿಕ್ ಔಷಧಿ ಅಂತಲೂ ಕೂಡ ತಿಳಿದು ಬರ್ತಾ ಇದೆ. ಈ ಒಂದು ಖಚಿತ ಮಾಹಿತಿಯನ್ನ ತಿಳಿದ ಕೂಡಲೇ ತಾವರೆಕೆರೆ ಪೊಲೀಸರು ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ದಾಳಿಯನ್ನ ನಡೆಸ್ತಾರೆ. ದಾಳಿಯನ್ನ ನಡೆಸಿದಂತ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಔಷಧಿಗಳು ಕೂಡ, ನಕಲಿ ಔಷಧಿಗಳು ಕೂಡ ಪತ್ತೆ ಆಗುತ್ತೆ. ಹೀಗಾಗಿ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಆ ಒಂದು ಡ್ರಗ್ ಕಂಟ್ರೋಲ್ ಅಧಿಕಾರಿಗಳು ಕೂಡ ಈ ಒಂದು ಘಟನಾ ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿರುವಂತದ್ದು ಕೂಡ ತಿಳಿದು ಬರುತ್ತೆ. ಈಗಾಗಲೇ ಇಲ್ಲಿ ಔಷಧಿಗಳನ್ನ ತಯಾರಿಸ್ತಿರುವಂತಹ ಕಚ್ಚಾ ಪದಾರ್ಥಗಳಾಗಿರ್ಬೋದು, ಬಾಟಲ್ಗಳಾಗಿರ್ಬೋದು, ಪೌಡರ್ಗಳಾಗಿ ಎಲ್ಲವನ್ನೂ ಕೂಡ ಈಗ ಸೀಸ್ ಮಾಡಿದ್ರೆ ದೃಶ್ಯದಲ್ಲಿ ಕೂಡ ನೋಡಬಹುದು ಯಾವ ರೀತಿ ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು ಅಂತ. ಇಲ್ಲಿ ದೃಶ್ಯದಲ್ಲಿ ಕೂಡ ನೋಡಬಹುದು. ಇದು ಫೇಜರ್ ಕಂಪನಿಯ ನಕಲಿ ಔಷಧಿಗಳನ್ನು ಕೂಡ ತಯಾರಿಸ್ತಿರುವಂತದ್ದು ಇಲ್ಲಿ ದೃಶ್ಯ ಇದೆ. ಇದು ಫಾರಿನ್ ಬೇಸ್ಡ್ ಕಂಪನಿ. ಇದು ಇರುವಂತದ್ದು ಕೂಡ ಆಸ್ಟ್ರೇಲಿಯಾದಲ್ಲಿ. ಅಲ್ಲಿಯ ಒಂದು ಪ್ರತಿಷ್ಠಿತ ಕಂಪನಿಯ ಹೆಸರನ್ನ ಬಳಸಿಕೊಂಡು ಇಲ್ಲಿ ನಕಲಿಯಾಗಿ ತಯಾರಿಸ್ತಿದ್ರು. ಅಂದ್ರೆ ಇಲ್ಲಿ ಪೌಡರ್ಗಳನ್ನ ಈ ಒಂದು ಬಾಟಲ್ಗೆ ತುಂಬಿ ಬೆಂಗಳೂರು ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಿಗೂ ಕೂಡ ಮಾರಾಟವನ್ನ ಮಾಡ್ತಾ ಇದ್ರು ಅನ್ನೋಂಥದ್ದು ಕೂಡ ತಿಳಿದು ಬಂದಿದೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನು ಕೂಡ ಇಲ್ಲಿಗೆ ತೆಗೆದುಕೊಂಡು ಬಂದು ಆ ಒಂದು ಎಕ್ಸ್ಪೈರಿ ಔಷಧಿಗಳನ್ನ ಏನಿರುತ್ತೆ ಅದನ್ನ ತೆಗೆದು ಹೊಸ ಲೇಬಲ್ಗಳನ್ನ ಕೂಡ ಅಂಟಿಸಿ ಮಾರಾಟ ಮಾಡ್ತಿದ್ರು ಅನ್ನೋಂಥದ್ದು ಕೂಡ ಈಗ ಬೆಳಕಿಗೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ಕೂಡ ಈಗ ನೋಡಬಹುದು ಇಲ್ಲಿ ಸಾಕಷ್ಟು ವ್ಯವಸ್ಥಿತವಾಗಿದೆ. ಇಲ್ಲಿ ಕೆಲಸ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಸೌಕರ್ಯಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇಲ್ಲೇ ಅಡಿಗೆಯನ್ನ ಮಾಡ್ಕೊಳ್ತಾ ಇದ್ರು, ಇಲ್ಲೇ ಟಿವಿಯನ್ನು ಕೂಡ ನೋಡ್ತಾ ಇದ್ರು, ಇಲ್ಲಿ ಮಲಗೋದಕ್ಕೂ ಕೂಡ ಸಾಕಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ರು. ಒಂದು ರೂಮ್ ನಲ್ಲಿ ಎಲ್ಲ ರಟ್ಗಳಿಗೆ ತುಂಬಿ ಬೇರೆ ಬೇರೆ ಕಡೆಗೆ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ರೂಮ್ ನಲ್ಲೂ ಕೂಡ ಇಲ್ಲಿರುವಂತಹ ಕೆಲಸವನ್ನ ಮಾಡ್ತಿದ್ದಂತ ಸಿಬ್ಬಂದಿಗಳಿಗೆ ಮಲ್ಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡ್ತಾ ಇರುವಂತ ಸಾಕಷ್ಟು ವಸ್ತುಗಳು ಕೂಡ ಇಲ್ಲಿದೆ. ಅಂದ್ರೆ ಇದು ಹೊರಗಿನ ಪ್ರಪಂಚಕ್ಕೆ ಇದೊಂದು ಫಾರ್ಮ್ ಹೌಸ್ ಅಂತ ಕಾಣಿಸ್ತಾ ಇದ್ರು ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಜಾಲವೇ ಇತ್ತು. ಇದರ ಒಂದು ಖಚಿತ ಮಾಹಿತಿ ಮೇರೆಗೆ ತಾವರೆಕೆರೆ ಪೊಲೀಸರು ಜೊತೆಗೆ ಡ್ರಗ್ ಕಂಟ್ರೋಲರ್ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಈಗ ಸುಮಾರು 6 ಕೋಟಿ ರು ಮೌಲ್ಯದ ವಸ್ತುಗಳನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ತನಿಖೆ ಕೂಡ ಮುಂದುವರಿಸಿರುವಂಥದ್ದು. ಅಂದ್ರೆ ಒಟ್ಟಾರೆ ನಕಲಿ ಔಷಧಿಗಳನ್ನ ತಯಾರಿಸುವಂತಹ ಅಡ್ಡೆಯ ಮೇಲೆ ಜಾಲವನ್ನ ಭೇದಿಸಿರುವಂತಹ ತಾವರೆಕೆರೆ ಪೊಲೀಸರು ಈಗ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ಆರೋಪಿಯನ್ನ ಬಂಧಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂಥದ್ದು. ಕ್ಯಾಮರಾ ಪರ್ಸನ್ ಸಂದೀಪ್ ಜೊತೆ ಪ್ರಶಾಂತ್, TV9 ರಾಮನಗರ.